ನೋಡಬೇಕು. ಇನ್ನು ಈಗ ಚನ್ನಪಟ್ಟಣ ಅದು ನಗರದ ವೋಟ್ ಆಗಿದ್ದರೆ ಸ್ವಾಭಾವಿಕವಾಗಿ 15ರಿಂದ 20 ಸಾವಿರ ಕಾಂಗ್ರೆಸ್ಸಿಗೆ ಲೀಡ್ ಬರುತ್ತೆ ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು. ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ, ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು. ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ. ಸಿಗ್ಗಾಂವ್ ಹಿನ್ನಡೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಲ್ಲಿಯ ಓಟು ಅದು ಟೌನಿಂದು, ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸವಣೂರು ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅವ್ರು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮ್ಗೆ ಅವ್ರು ಓಟ್ ಹಾಕಲ್ಲ. ನಾವು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳ್ತೀವಿ. ಒಕ್ಕೋಡಿ ಕೊಟ್ಟಿರುವಂಥ ಸಂವಿಧಾನ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆಯಲ್ಲ ಅದನ್ನು ರದ್ದುಪಡಿಸಬೇಕು ಅಂತ ಹೇಳ್ತೀವಿ. ಓಲೈಕೆ ನಾವು ಮಾಡಲ್ಲ. ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ. ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೇ ಕಾಯ್ತೀವಿ. ಅದ್ರ ಒಂದು ಗ್ಯಾರಂಟಿ ಕೊಡ್ತೀವಿ, ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಗೆದ್ದರೆ ಜನಾದೇಶ ಅಂತಾರೆ. ಈಗ ನೋಡಿ, ಕರ್ನಾಟಕದಲ್ಲಿ ಅವರು 3 ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ, ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ. ಸೋತ್ರೆ EVM ಸರಿ ಇಲ್ಲ ಅಂತ ಹೇಳ್ತಾರೆ. ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ. ಸ್ವಲ್ಪ 1 ಸುತ್ತು 2 ಸುತ್ತು 3 ಸುತ್ತು ಹೆಚ್ಚು ಕಡಿಮೆ ಇದ್ದವ್ರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ನಾವು ಹಂಗೇನು ಮಾತಾಡಲ್ಲ. ನಾವು ಸಮನಾಗಿ ಸ್ವೀಕಾರ ಮಾಡ್ತೀವಿ, ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಇನ್ನಷ್ಟು ಹೊಸ ಪ್ರಯತ್ನವನ್ನು ಆಂತರಿಕ ವಿಚಾರಗಳ ಬಗ್ಗೆ ಸಾರ್ವಜನಿಕವಾಗಿ ನಾನು ಮಾತಾಡೋದು ಬಹಳ ಕಡಿಮೆ. ಅದನ್ನು ಯಾವುದನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ಪ್ರತಿಯೊಬ್ಬರಲ್ಲಿರುವ ಸಾಮರ್ಥ್ಯವನ್ನು ಪಕ್ಷದ ಕಾರ್ಯಕ್ಕೆ ಬಳಕೆ ಮಾಡಿಕೊಡೋದ್ರ ಕಡೆಗೆ ಚಿಂತನೆ ಮಾಡ್ತೀನಿ. ಇದು ನಾಯಕತ್ವದ ಸೋಲ, ಇದು ನಾಯಕತ್ವದ ಸೋಲ. ಈ ಫಲಿತಾಂಶಕ್ಕೆ ಮುಂಚೆನೆ ನೀವು ಕೇಳ್ತಾ ಇದ್ರಿ. ಹೆಂಗೆ ಈಗ ನೀವು ಕೇಳೋದ್ರಿಂದ ಈ ಗೋವಾ ಚುನಾವಣೆ ಮುಂಚೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಸ್ಪೆಷಲ್ ಏರ್ಕ್ರಾಫ್ಟ್ನ ಗೋವಾ ಏರ್ಪೋರ್ಟ್ನಲ್ಲಿ ತಗೊಂಡೋಗಿ ನಿಲ್ಲಿಸಿದ್ರು. ಈಗ ಮುಂಬೈ ಮತ್ತು ಪೂನಾ ನಾಗ್ಪುರದ ಏರ್ಪೋರ್ಟ್ನಲ್ಲಿ ನಿಲ್ಸ್ಕೊಂಡಿದ್ರು. ಹಂಗಾಗ್ಬಿಡುತ್ತೆ ನಾನೇನಾರು ಈಗ ಮಾತಾಡಿದ್ರೆ. ನಾವು ಈ ಚಿಂತನೆ ನಡೆಸಲೇಬೇಕು. ಸೋಲು ಬಂದಾಗ ಅವಲೋಕನ ಮಾಡ್ಕೊಳ್ಬೇಕು. ಗೆದ್ದಾಗ ಗೆಲುವಿನ ಕಾರ್ಯತಂತ್ರದ ಬಗ್ಗೆ, ಅಲ್ಲಿ ಗೆಲುವಿನ ಕಾರ್ಯತಂತ್ರ ಹೇಗೆ ಕೆಲಸ ಮಾಡಿದೆ ಅನ್ನೋದು ಕೂಡ ಮುಂದಿನ ಗೆಲುವಿಗೆ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಆತ್ಮಚಿಂತನೆ ನಡೆದ್ರೆ ಮಾತ್ರ ಅದನ್ನು ಎದುರಿಸಿ ಸೋಲನ್ನ ಮೆಟ್ಟಿ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಿಂದ ಹೊರ ಹೋಗ್ಬೇಕು ಅಲ್ಲ, ನಿಮಗೆ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ ಅದು ವೀಕ್ ಕಾಂಬಿನೇಷನ್ ಅಲ್ಲ. ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ ಅದೇನು ವೀಕ್ ಕಾಂಬಿನೇಷನ್ ಅಲ್ಲ. ಅದರ ಮೀರಿವೆ ಗೆಲ್ಲೋದಕ್ಕೆ ಅವಕಾಶಗಳು ಇದಾವೆ ಅಂತ ನಮಗೆ ಗ್ರೌಂಡಲ್ಲಿ ನೋಡಿದಾಗ ಅನಿಸ್ತಾ ಇತ್ತು. ನೋಡೋಣ. ಈಗ ಕಾರ್ಯಕರ್ತರು ಹೇಳ್ತಾ ಇದ್ರು ಟೌನಲ್ಲಿ ಒಂದು 15ರಿಂದ 20 ಸಾವಿರ ಕಾಂಗ್ರೆಸ್ ಲೀಡ್ ಆಗುತ್ತೆ, ಹಳ್ಳಿಗಳಲ್ಲಿ ನಾವು 15ರಿಂದ 20 ಸಾವಿರ ಹೊಡೆದ್ರೆ ಮಾತ್ರ ನಾವು ಗೆಲ್ತೀವಿ ಅಂತ ಅವರು ಎಫರ್ಟ್ ಹಾಕ್ತಿದ್ರು. ವೇಟ್ ಅಂಡ್ ಸಿ. ಇಲ್ಲ, ಈಗ ಮೈತ್ರಿ ಮಾಡ್ಕೊಂಡಿದ್ರು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ ಜನ ಮೈತ್ರಿ ಒಪ್ತಾ ಇಲ್ವಾ ಅಂತ. ನಾನು ಮೈತ್ರಿ ದೃಷ್ಟಿಯಿಂದ ಅಂತ ನಾನು ಭಾವಿಸೋದಿಲ್ಲ. ಫಲಿತಾಂಶ ಏನೇ ಬಂದರೂ ಕೂಡ ಮೈತ್ರಿ ನಮಗದು ಡಿಸ್ಅಡ್ವಾಂಟೇಜ್ ಅಂತ ನಾನು ಭಾವಿಸೋದಿಲ್ಲ. ಡಿಸ್ಅಡ್ವಾಂಟೇಜ್ ಅಲ್ಲ. ನಾವು ಫಲಿತಾಂಶದ ನಂತರ ಬೂತ್ಗಳನ್ನು ತೆಗೆದು ನೋಡಿದಾಗ ಆ ಬೂತ್ನಲ್ಲಿ ಎಲ್ಲಿ ಹಿನ್ನಡೆ ಆಗಿದ್ದಾವೆ, ಯಾವ ಕಾರಣಕ್ಕೆ ಹಿನ್ನಡೆ ಆಗಿದ್ದಾವೆ ಅಂತ ನಾವು ಮೈಕ್ರೋ ಲೆವೆಲಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಮಗೊಂದು ಕ್ಲಾರಿಟಿ ಸಿಗೋದು. ಅವರಿಗೆ ನೋಡೋಣ, ಫಲಿತಾಂಶ ಬಂದ್ಮೇಲೆ ನೋಡೋಣ. ಚುನಾವಣಾ ಫಲಿತಾಂಶ ಏನೇ ಇರಲಿ, ಜನರ ಬದುಕಿನ ಪರವಾಗಿರ್ತಕ್ಕಂಥ ಹೋರಾಟವನ್ನ ಬಿಜೆಪಿ ಮುಂದುವರಿಸುತ್ತೆ. ವಕ್ಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ, ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಅಧಿಕಾರ. ಯಾರ ಆಸ್ತಿಯನ್ನು ನಂದು ಅಂತ ಘೋಷಣೆ ಮಾಡಿಕೊಳ್ಳುವಂಥ ಅಧಿಕಾರ ಕೊಟ್ಟಿರೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್.
ಆ ಕಾರಣಕ್ಕೇನೆ ಅವರು 1500 ವರ್ಷಗಳ ಪೂರ್ವದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಸ್ಥಾನನೂ ನಮ್ದು ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಸಾವಿರಾರು ಜನ ರೈತರಿಗೆ ಸೇರಿದ ಪಿತ್ರಾರ್ಜಿತವಾದ ಆಸ್ತಿಯನ್ನು ನಮ್ದು ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. 4-5 ತಲೆಮಾರುಗಳಿಂದ ವಾಸ ಮಾಡ್ತಿರ್ತಕ್ಕಂಥ ಡೆಮೋಗ್ರಫಿ. ಈಗ ನಿಮಗೆ ಈ ಕಲಬುರಗಿ ಉತ್ತರ ಕ್ಷೇತ್ರ ಇದೆಯಲ್ಲ, ಉತ್ತರ ಕ್ಷೇತ್ರದ ಕೆಲವು ಬೂತ್ ತೆಗೆದ್ರೆ 1, 2, 3 ಬಿಜೆಪಿಗೆ, ಉಳಿದಿದ್ದೆಲ್ಲ ಒಂದು ಸೈಡಿಗೆ ಹಂಗಿರುತ್ತಲ್ಲ. ಹಾಗಾಗಿ ಕಾದು ನೋಡಬೇಕು ಅಂತ ನಾನು ಹೇಳಿದೆ. ರಾಜ್ಯದಲ್ಲಿ ಬಿಜೆಪಿ ಏನಾದರೂ ಒಪ್ಪತ್ತಾ ಇಲ್ವಾ ಜನ ರಾಜ್ಯದಲ್ಲಿ? 3 ಕ್ಷೇತ್ರಗಳಲ್ಲಿ ಈ ಉಪಚುನಾವಣೆಗಳು ಅಧಿಕಾರಸ್ಥರಿಗೆ ಅವರಿಗಿರುವಂಥ ಅಪರಿಮಿತ ಬಲದ ನಡುವೆ ನಾವು ಸೆಣಸಾಡಬೇಕಾಗುತ್ತೆ. ಅಧಿಕಾರಸ್ಥರ ಅಪರಿಮಿತ ಬಲದ ನಡುವೆ ಗುಂಡ್ಲುಪೇಟೆ ಮತ್ತು ನಂಜನಗೂಡಿನಲ್ಲಿ ಉಪಚುನಾವಣೆ ನಡೆದಿತ್ತು. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕಾಂಗ್ರೆಸ್ ಗೆಲ್ತು. 8 ತಿಂಗಳ ನಂತರ ಸಾರ್ವತ್ರಿಕ ಚುನಾವಣೆ ನಡೀತು. 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂತು. ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆಗಳ ನಡುವೆ ಆಡಳಿತ ಪಕ್ಷಕ್ಕೆ ಉಪಚುನಾವಣೆಗಳಲ್ಲಿ ತಮ್ಮ ಅಪರಿಮಿತ ಬಲದ ಉಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ ಅಪರಿಮಿತ ಬಲ ಅವಾಗ ನೀವು ಹಂಗೆ ಮಾಡ್ಕೊಂಡಿದ್ರ ಕ್ವೈಟ್ ನ್ಯಾಚುರಲಿ. ನಿಮಗೆ ನಾವು ಅಧಿಕಾರಸ್ಥರಿಗೆ ಮತದಾರರನ್ನ ಕನ್ವಿನ್ಸ್ ಮಾಡೋದು, ಲೀಡರ್ಗಳಿಗೆ ಅಧಿಕಾರದ ಆಸೆ ತೋರಿಸೋದು ಸುಲಭ. ನಂಬ್ತಾರೆ. ನಾಯಕರಿಗೆ ನಿಮ್ಮ ಬೋರ್ಡ್ ಚೇರ್ಮನ್ ಮಾಡ್ತೀನಿ, ನಿಮ್ಮ MLC ಮಾಡ್ತೀನಿ ಅಂತಂದ್ರೆ ಆಡಳಿತ ಪಕ್ಷದವ್ರು ಹೇಳಿದ್ರು ನಂಬ್ತಾರೆ. ಮಾಡ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು. ಅವರಿಗೆ ಅಪರಿಮಿತ ಬಲ ಇದ್ದೇ ಇರುತ್ತೆ ಸ್ವಾಭಾವಿಕವಾಗಿ. ಡೆಮೋಗ್ರಫಿ. ಈಗ ನಿಮಗೆ ಈ ಕಲಬುರಗಿ ಉತ್ತರ ಕ್ಷೇತ್ರ ಇದೆಯಲ್ಲ, ಉತ್ತರ ಕ್ಷೇತ್ರದ ಕೆಲವು ಬೂತ್ ತೆಗೆದ್ರೆ 1, 2, 3 ಬಿಜೆಪಿಗೆ, ಉಳಿದಿದ್ದೆಲ್ಲ ಒಂದು ಸೈಡಿಗೆ ಹಂಗಿರುತ್ತಲ್ಲ. ಹಾಗಾಗಿ ಕಾದು ನೋಡಬೇಕು ಅಂತ ನಾನು ಹೇಳಿದೆ. ರಾಜ್ಯದಲ್ಲಿ ಬಿಜೆಪಿ ಏನಾದರೂ ಒಪ್ಪತ್ತಾ ಇಲ್ವಾ ಜನ ರಾಜ್ಯದಲ್ಲಿ? 3 ಕ್ಷೇತ್ರಗಳಲ್ಲಿ ಈ ಉಪಚುನಾವಣೆಗಳು ಅಧಿಕಾರಸ್ಥರಿಗೆ ಅವರಿಗಿರುವಂಥ ಅಪರಿಮಿತ ಬಲದ ನಡುವೆ ನಾವು ಸೆಣಸಾಡಬೇಕಾಗುತ್ತೆ. ಅಧಿಕಾರಸ್ಥರ ಅಪರಿಮಿತ ಬಲದ ನಡುವೆ ಗುಂಡ್ಲುಪೇಟೆ ಮತ್ತು ನಂಜನಗೂಡಿನಲ್ಲಿ ಉಪಚುನಾವಣೆ ನಡೆದಿತ್ತು. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕಾಂಗ್ರೆಸ್ ಗೆಲ್ತು. 8 ತಿಂಗಳ ನಂತರ ಸಾರ್ವತ್ರಿಕ ಚುನಾವಣೆ ನಡೀತು. 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂತು. ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆಗಳ ನಡುವೆ ಆಡಳಿತ ಪಕ್ಷಕ್ಕೆ ಉಪಚುನಾವಣೆಗಳಲ್ಲಿ ತಮ್ಮ ಅಪರಿಮಿತ ಬಲದ ಉಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ ಅಪರಿಮಿತ ಬಲ ಅವಾಗ ನೀವು ಹಂಗೆ ಮಾಡ್ಕೊಂಡಿದ್ರ ಕ್ವೈಟ್ ನ್ಯಾಚುರಲಿ. ನಿಮಗೆ ನಾವು ಅಧಿಕಾರಸ್ಥರಿಗೆ ಮತದಾರರನ್ನ ಕನ್ವಿನ್ಸ್ ಮಾಡೋದು, ಲೀಡರ್ಗಳಿಗೆ ಅಧಿಕಾರದ ಆಸೆ ತೋರಿಸೋದು ಸುಲಭ. ನಂಬ್ತಾರೆ. ನಾಯಕರಿಗೆ ನಿಮ್ಮ ಬೋರ್ಡ್ ಚೇರ್ಮನ್ ಮಾಡ್ತೀನಿ, ನಿಮ್ಮ MLC ಮಾಡ್ತೀನಿ ಅಂತಂದ್ರೆ ಆಡಳಿತ ಪಕ್ಷದವ್ರು ಹೇಳಿದ್ರು ನಂಬ್ತಾರೆ. ಮಾಡ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು.